ಈಗ ಮುಂದಿನ ರಾಶಿ ಧನಸ್ಸು ರಾಶಿ. ಈ ವರ್ಷದ ಫಲಾನುಫಲಗಳು ಯಾವ ರೀತಿ ಇರುತ್ತೆ? ಧನಸ್ಸು ರಾಶಿಯವರಿಗೆ ಈ ವರ್ಷದ ಫಲಾಫಲಗಳು ಡಿಸೆಂಬರ್ ತಿಂಗಳವರೆಗೆ. ಓಕೆ ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದವರಿಗೆ ಪ್ರಸ್ತುತ ಶನಿ ಬಲ ಉತ್ತಮವಾಗಿದೆ, ಗುರುಬಲ ಕೂಡ ಬಹಳ ಉತ್ತಮವಾಗಿದೆ. ಪ್ರಸ್ತುತ ಕಾಲದಲ್ಲಿ ಗುರು ಮೇಷಕ್ಕೆ ಸಂಚಾರ ಆದಾಗ ಗುರುಬಲ ಈ ರಾಶಿಯವರಿಗೆ ಬಂದಿರತಕ್ಕಂಥ ಕಾಲ ಇದು ರಜತ ಮೂರ್ತಿಯಾಗಿತ್ತು. ಹಾಗಾಗಿ ಒಂದು 50% ಉತ್ತಮ ಫಲಗಳನ್ನ ಗುರುವಿಂದ ನಿರೀಕ್ಷೆ ಮಾಡ್ಬೋದು. ಸ್ವತಃ ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂಥ ಗುರು ಪೂರ್ವ ಪುಣ್ಯದಲ್ಲಿ ಕೂತಿರೋದ್ರಿಂದ ಭಾರಿ ಉತ್ತಮ ಫಲಗಳನ್ನೇ ಇವರು ನಿರೀಕ್ಷೆ ಮಾಡ್ಬೋದು. ಪುತ್ರ ಪೌತ್ರರಿಂದ ಸಂತಾನದಿಂದ ಒಳ್ಳೆಯ ಕೀರ್ತಿ ಹೆಸರನ್ನು ಗಳಿಸ್ಬೋದು ಈ ರಾಶಿಯವರು. ಹಾಗಾಗಿ ಈ ರಾಶಿಯವರ ಮಕ್ಕಳ ವಿದ್ಯಾಭ್ಯಾಸಗಳು ಕೂಡ ಭಾಳ ಉತ್ತಮವಾಗಿರುತ್ತೆ. ಮತ್ತು ಸೋದರದಲ್ಲಿ ಭಾತೃತ್ವದಲ್ಲಿ ಕೂಡ ಸಹ ಇವರ ಒಂದು ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ತೃತೀಯದಲ್ಲಿ ಶನಿ ಮನೆಯಲ್ಲೇ ಶನಿ ಸ್ಥಿತವಿದ್ದು ಶನಿ ಬಲವೂ ಈ ಜಾತಕರಿಗೆ ಇರುವುದರಿಂದ. ನೋಡಿ ವೀಕ್ಷಕರೇ, ಈಗ ಪ್ರಸ್ತುತ ನವೆಂಬರ್ 28ನೇ ತಾರೀಕು ಹೋದ ವರ್ಷ ರಾಹು ಗ್ರಹ ಮೀನಕ್ಕೆ ಸಂಚಾರ ಆಯಿತು. ಅಂದರೆ ಧನುಸು ರಾಶಿಯವರಿಗೆ, ಧನುಸು ಲಗ್ನದವರಿಗೆ ಚತುರ್ಥಕ್ಕೆ ರಾಹು ಸಂಚಾರ ಆಗಿತ್ತು. ನೋಡಿ, ಇದೊಂಥರ ಲಾಟ್ರಿ ಟಿಕೆಟ್ ಇದ್ದಂಗೆ. ಚತುರ್ಥಕ್ಕೆ ರಾಹು ಬಂದರೆ ಭೂಮಿಗಳಿಂದ ವಿಪರೀತ ಲಾಭ ಅಂತ ಹೇಳ್ಬೋದು. ಯಾಕಂದರೆ ನಾನು ಬೇಕಾದಷ್ಟು ಜಾತಕಗಳನ್ನ ವಿಶ್ಲೇಷಣೆ ಮಾಡಿದಾಗ ನನ್ನ ಅನುಭವದಲ್ಲಿ ಬಂದಿರತಕ್ಕಂಥದ್ದು, ನಾನು ಸರಿಸುಮಾರು 1000 ಜಾತಕಗಳು ನೋಡಿರ್ತೀನಿ. ಇಂಥ ವಿಚಾರ ಬಂದಾಗ ನಾನು ನೋಡಿರ್ತಕ್ಕಂಥ ವಿಮರ್ಶೆ ಮಾಡಿರ್ತಕ್ಕಂಥದ್ದು ಭೂಮಿಗಳು ಈಗ ಎಷ್ಟೋ ವರ್ಷ ಭೂಮಿಗಳು ಬಂದಿರೋದಿಲ್ಲ ಅವ್ರಿಗೆ, ಪಿತ್ರಾರ್ಜಿತ ಎಷ್ಟೋ ವರ್ಷಗಳಿಂದ ಬಂದಿರೋದಿಲ್ಲ, ಅಥವಾ ಯಾವುದೋ ಒಂದು ಭೂಮಿನಲ್ಲಿ ಕೇಸ್ ಬಿದ್ದೋಗ್ಬಿಟ್ಟು ಇತ್ಯರ್ಥನೇ ಆಗಿರೋದಿಲ್ಲ. ಅಂಥ ಒಂದು ಭೂಮಿಗಳೆಲ್ಲ ಇತ್ಯರ್ಥ ಆಗ್ತಕ್ಕಂಥ ಒಂದು ಶುಭ ಸಂದರ್ಭ ಅಂತಲೇ ಹೇಳ್ಬೋದು ಇವರಿಗೆ. ಏನಂದರೆ ಒಂದು ವಿಚಾರ, ಸ್ವಲ್ಪ ವಾಹನ ವಿಚಾರದಲ್ಲಿ ಎಚ್ಚರಿಕೆನ ತಗೊಬೇಕು. ಯಾಕಂದರೆ ಚತುರ್ಥದಲ್ಲಿ ರಾಹು ಸಂಚಾರ ಆಗೋದು ವಾಹನ ಚಾಲನೆಗೆ ಉತ್ತಮವಲ್ಲ. ಇದೊಂದು ನೆಗೆಟಿವ್ ಅಂಶ ಅವರಿಗೆ. ಪ್ರಸ್ತುತ ಏನಾಗಿದೆ, ಈಗ ಫೆಬ್ರವರಿ 6ನೇ ತಾರೀಕುವರೆಗೂ ಕುಜಗ್ರಹ ರಾಶಿಯಲ್ಲೇ ಸಂಚಾರ ಇರೋದರಿಂದ, ಕುಜನ ವೀಕ್ಷಣೆ ರಾಹುವಿನ ಮೇಲಿರೋದ್ರಿಂದ ವಿಶೇಷವಾಗಿ ಈ ತಿಂಗಳಲ್ಲಿ ಫೆಬ್ರವರಿ 6ನೇ ತಾರೀಕುವರೆಗೂ ವಾಹನಗಳನ್ನ ನೀವು ಮುಟ್ಟದೇ ಇದ್ರೇ ಒಳ್ಳೆಯದು. ಹಾಗೆ ಅಂತ ಮುಟ್ಟಲೇಬೇಕಾದ್ರೆ ಇವಾಗ ಡ್ರೈವರ್ಸ್ ಇರ್ತಾರೆ, ಓಡಿಸ್ಲೇಬೇಕು, ವಾಹನ ವೆಹಿಕಲ್ಸ್ ಓಡಿಸ್ಲೇಬೇಕು. ಅಂಥ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ಭಾವಿಸ್ತೀನಿ ವೀಕ್ಷಕರೇ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು, ಮಂಗಳವಾರಗಳಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಗಳಿಗೆ ಹೋಗಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸಿ, ಒಂದು ಸ್ವಲ್ಪ ತೊಗರಿಬೇಳೆ, ಕಪ್ಪುದ್ದಿನ ಕಾಳು ಅಲ್ಲಿ ದಾನವಾಗಿ ಕೊಟ್ಟು ಮಾಡ್ಕೊಂಬರೋದ್ರಿಂದ ಈ ಒಂದು ಅಪಘಾತ ಭೀತಿಗಳಿಂದ ಸ್ವಲ್ಪ ಪಾರಾಗುವಂಥ ಸಂದರ್ಭಗಳು ಕೂಡ ನಮಗೆ ಮಾಡ್ಕೋಬೋದು ನಾವು. ಒಂದು ಎರಡನೇ ಬಂದುಬಿಟ್ಟು, ಪ್ರಸ್ತುತ ಕಾಲದಲ್ಲಿ ಭೂಮಿಗಳಲ್ಲಿ ನಮ್ಗೆ ಆಗ ಬಂದುಬಿಡುತ್ತೆ ಈಗ ಬಂದುಬಿಡುತ್ತೆ ಅಂತ ಸಡನ್ನಾಗಿ ಕೈ ಇಡೋದು ಬೇಡ. ಫೆಬ್ರವರಿ 6ನೇ ತಾರೀಕುವರೆಗೂ ಹೇಗಿರುತ್ತೆ ಅಂದರೆ, ಈ ಬೆಂಕಿ ಜೊತೆ ಪೆಟ್ರೋಲ್ ಸೇರಿದಂಗೆ ಇರುತ್ತೆ. ಯಾಕಂದರೆ ಕುಜನ ವೀಕ್ಷಣೆ ರಾಹು ಮೇಲೆ ಇರೋದ್ರಿಂದ ಬೆಂಕಿ ಮತ್ತು ಪೆಟ್ರೋಲ್ ಎರಡೂ ಒಂದು ಪಕ್ಕದಲ್ಲೂ ಒಂದಿದ್ದಂಗೆ ಲೆಕ್ಕ. ಸೊ ಫೆಬ್ರವರಿ 6ನೇ ತಾರೀಕು ನಂತರ ಭೂಮಿಗಳಲ್ಲಿ ವಿಶೇಷವಾಗಿ ಇವರಿಗೆ ಲಾಭಗಳು. ಯಾಕೆಂದರೆ ಧನುಸು ರಾಶಿಯಲ್ಲಿ ಕುಜ ಇರೋದ್ರಿಂದ ಇವ್ರಿಗೆ ಆತರ ಜಾಸ್ತಿ. ಯಾಕಂದರೆ ಇವಾಗ ತುಂಬ ಸಿಟ್ಟು ಬೇರೆ, ಇವಾಗ ತುಂಬ ಅಗ್ರೆಸಿವ್ ಆಗಿರ್ತಾರೆ. ಇನ್ನೊಂದು ಭಾಗ್ಯಾಧಿಪತಿ ಸೂರ್ಯ ಕೂಡ ಲಗ್ನ ಜನ್ಮದಲ್ಲೇ ಕೂತ್ಕೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಭಾರಿ ಆತುರತೆಲ್ಲ ಇರುತ್ತೆ. ಸ್ವಲ್ಪ ಆದಷ್ಟು ಈ ಸಮಯ ನೋಡಿಕೊಂಡು, ಎರಡು ಬೆಂಕಿಗಳು, ಅಗ್ನಿ ತತ್ವ ಗ್ರಹಗಳು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದೆ ಹೋಗೋದು ಉತ್ತಮ ಅಂತ ಹೇಳ್ಬೋದು. ಇದು ಒಂದು. ಎರಡನೇ ಬಂದ್ಬಿಟ್ಟು, ಪಂಚಮದಲ್ಲಿರ್ತಕ್ಕಂಥ ಗುರು ರಜತಮೂರ್ತಿಯಾಗಿ 50% ಫಲ ಕೊಡ್ತಾಯಿದ್ರು ಕೂಡ ಗುರುವಿನ ಫಲ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ. ಒಂದು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿನ ಅನುಭವಿಸ್ತೀರ ವೀಕ್ಷಕರು. ಯಾಕೆ ಅಂದರೆ ಲಗ್ನದಿಂದ ದಶಮದಲ್ಲಿ ಕೇತು ಸ್ಥಿತವಿರುವುದರಿಂದ, ದಶಮ ಭಾವ ಕರ್ಮಕ್ಷೇತ್ರ ಅಥವಾ ಪ್ರೊಫೆಷನ್ ಕ್ಷೇತ್ರ ಆಗಿರೋದ್ರಿಂದ, ಹೋದ ವರ್ಷ ನವೆಂಬರ್ 28ಕ್ಕೆ ಕೇತು ಕನ್ಯಾ ರಾಶಿ ಅಂದರೆ ಈ ರಾಶಿಯವರಿಗೆ 10ನೇ ಮನೆಗೆ ಸಂಚಾರ ಆಗಿರೋದ್ರಿಂದ ಕೆಲಸದಲ್ಲಿ ಕಿರಿಕಿರಿ,
ಕೆಲಸದಲ್ಲಿ ಅಡಚಣೆ, ಇದರಿಂದ ಪಾರಾಗಬೇಕು ಅಂತಂದರೆ ತಮಗೆ ಕೇತು ಅಂದರೆ ಅಧಿದೇವತೆ ಗಣಪತಿ ಅಂತ. ಸೊ ಮಂಗಳವಾರಗಳಲ್ಲಿ ವಿಶೇಷವಾಗಿ ಒಂದು ಗಣಪತಿ ದೇವಸ್ಥಾನದಲ್ಲಿ ಗರಿಕೆ ಸಮರ್ಪಣೆ ಮಾಡಿ ಅರ್ಚನೆ ಮಾಡಿಸೋದು, ಅಥವಾ ಸ್ವಲ್ಪ ಹುರುಳಿ ಕಾಳನ್ನ ದಾನವಾಗಿ ಕೊಡೋದು, ಮತ್ತು ಗಣಪತಿ ಸ್ತೋತ್ರಗಳನ್ನ ಹೇಳ್ಕೊತಕ್ಕಂಥದ್ದು, ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಈ ಒಂದು ಅಡಚಣೆಗಳಿಂದ ವಿಮುಕ್ತಿ ಬರ್ಬೋದು. ಮತ್ತು ಈ ರಾಶಿಯವರಿಗೆ ಈಗ ಪ್ರಸ್ತುತ ಗುರುಬಲ ಇದ್ದರೂ ಕೂಡ ಮೇ 1ನೇ ತಾರೀಕು ಈ ವರ್ಷ ಗುರು ವೃಷಭಕ್ಕೆ ಸಂಚಾರ ಆಗೋದ್ರಿಂದ ಗುರುಬಲ ಹೋಗುತ್ತೆ ಇವ್ರಿಗೆ. ಇರೋ ಗುರುಬಲ 5ನೇ ಮನೆಯಲ್ಲಿರೋ ಗುರು ಷಷ್ಠಕ್ಕೆ ಸಂಚಾರ ಆಗೋದು, ಗುರುಬಲ ಇವರಿಗೆ ನಿಷ್ಕ್ರಿಯ ಆಗುತ್ತೆ ಅಂತ ಹೇಳ್ಬೋದು. ಆಗ ಗುರು 6ನೇ ಮನೆಗೆ ಹೋದರೂ ಸಹ ರಜತ ಮೂರ್ತಿನೇ ಆಗಿರೋದ್ರಿಂದ, ಮೂರ್ತಿ ನಿರ್ಣಯದಲ್ಲಿ ಈ ಸಲ ಕೂಡ ಇವರಿಗೆ ರಜತಾನೇ ಬರೋದ್ರಿಂದ ಈ ರಾಶಿಯವರಿಗೆ ಗುರುವಿನ ಒಂದು ತೊಂದರೆ ಆ ಮಟ್ಟಕ್ಕೆ ಬರೋದಿಲ್ಲ. ಗುರುವಿನ ತೊಂದರೆನ ಆ ಮಟ್ಟದಲ್ಲಿ ನಾವು ನಿರೀಕ್ಷೆ ಮಾಡೋಂಗಿಲ್ಲ. ಬಟ್ 6ನೇ ಮನೆ ಗುರು 6ನೇ ಮನೆ ಗುರುವೇ ಆದರೂ ಕೂಡ ಗುರುವಿನ ಬಾಧೆಗಳನ್ನ ತುಂಬ ಮಟ್ಟದಲ್ಲಿ ಹೇಳೋಂಗಿಲ್ಲ. ಯಾಕಂದರೆ 6ನೇ ಸ್ಥಾನ ರಿಪುಭಾವ, ರೋಗಭಾವ ಅಂತ ಕೂಡ ಕರಿತೀವಿ. ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ ಆಗ್ಬೋದು ಗುರುಗೆ ಸಂಬಂಧಪಟ್ಟಿದ್ದು. ಆದರೆ ನಾನು ಹೇಳ್ದಂಗೆ ಮಧುಮೇಹ ಅಥವಾ ಕೊಲೆಸ್ಟ್ರಾಲಿಂದ, ಕೊಬ್ಬಿನಾಂಶದಿಂದ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಆಹಾರ ವಿಚಾರಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು, ಮತ್ತು ಹಣ ಹೂಡಿಕೆ ಮಾಡೋದು ಅಂಥ ಕಡೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಭಾರಿ ಉತ್ತಮ ಅಂತ ಹೇಳಿ ಬಯಸ್ತೀನಿ ವೀಕ್ಷಕರೇ. ಮತ್ತು ಈ ಕಾಲದಲ್ಲಿ ಗುರು 6ನೇ ಮನೆಯಲ್ಲಿ ಇದ್ದರೂ ಕೂಡ ಈ ರಾಶಿಯ ದಶಮ ಭಾವಕ್ಕೆ ಗುರು ಭಾಗ್ಯ ಭಾವದಲ್ಲಿರುವುದರಿಂದ ಹೌಸ್ ಆಫ್ ಸರ್ವಿಸ್ ಅಂತ ಕರಿತೀವಿ. ವೃತ್ತಿಯಲ್ಲಿ ಬಡ್ತಿ ನೋಡ್ಬೋದು ನೀವು. ಧನುಸು ರಾಶಿಯವರಿಗೆ ಈವನ್ ವೃತ್ತಿಯಲ್ಲಿ ನಮಗೆ ಕೇತುವಿಂದ ಅಡಚಣೆ ಇದ್ದರೂ ಸಹ ಗುರುವಿನ ದೃಷ್ಟಿ ಬೀರುವುದರಿಂದ ವೃತ್ತಿ ವಿಚಾರಗಳಲ್ಲಿ ಒಂದು ಮಟ್ಟಕ್ಕೆ ನೀವು ಬಡ್ತಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ವೃತ್ತಿನಲ್ಲಿ ಸ್ವಲ್ಪ ಅಭಿವೃದ್ಧಿನ ಕಾಯ್ಕೋಬೋದು. ಆದರೂ ಸಹ ಏನು ಮಾಡಬೇಕು, ಗುರು ಮತ್ತು ಕೇತು ಸಂಯೋಗ ಅಂತ ಮೇ 1ನೇ ತಾರೀಕು ಮೇಲೆ ಆವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಗುರು ಕೇತು ದೃಷ್ಟಿಗಳು ಪರಸ್ಪರ ಮಿಲನದಲ್ಲಿರೋದ್ರಿಂದ ಗಣಪತಿ ದೇವರಿಗೆ ಮಂಗಳವಾರ 21 ಸಲ ಅಥರ್ವ ಶೀರ್ಷ ಸೂಕ್ತದಿಂದ ಅಭಿಷೇಕ ಸ್ನಾನ ಮಾಡಿಸಿ ಈ ಅಭಿಷೇಕ ತೀರ್ಥ ಜಲನ ಮಾರನೇ ದಿನ ಸ್ನಾನಕ್ಕೆ ಬಳಸೋದ್ರಿಂದ ಈ ಕೇತುವಿನ ಅಡಚಣೆಗಳಿಂದ ಸ್ವಲ್ಪ ಮುಕ್ತಿ ಹೊಂದಬೋದು. ಮತ್ತು ಗುರುವಿನ ಫಲಾನುಫಲಗಳನ್ನ ನಾವು ಸ್ವಲ್ಪ ಅಂದರೆ ದಶಮದ ಮೇಲೆ ಅವರು ದೃಷ್ಟಿ ಬೀಳ್ತಿರೋ ಫಲ ಗುರುಬಲ ವಾಸ್ತವದಲ್ಲಿಲ್ಲ. ಯಾಕಂದರೆ 6ಕ್ಕೆ ಗುರು ಹೋಗ್ತಾಯಿದ್ದಾರೆ, ಹಾಗಾಗಿ ಗುರು ಸಂಚಾರ ಆಗ್ತಾರೆ. ಹಾಗಾಗಿ ಒಂದು ದಶಮಕ್ಕೆ ಗುರುವಿನ ದೃಷ್ಟಿ ಇರೋದು, ದಶಮದಿಂದ ಭಾಗ್ಯಸ್ಥಾನದಲ್ಲಿ ಗುರು ಇರುವಂಥ ಫಲಗಳನ್ನ ನಾವು ಪಡ್ಕೊಬೇಕು ಅಂತಂದರೆ ಈ ಒಂದು ಕೆಲಸ ಮಾಡಬೇಕು, ಇರಬೇಕು. ಇದು 1ನೇ ವಿಷಯ. 2ನೇ ವಿಷಯ ಬಂದುಬಿಟ್ಟು ವೀಕ್ಷಕರೇ, ಏಪ್ರಿಲ್ 23ರಿಂದ ಜೂನ್ 6ನೇ ತಾರೀಕುವರೆಗೂ ಈ ರಾಶಿ ಅಥವಾ ಈ ಲಗ್ನದವರಿಗೆ ರಾಹು ಪ್ರಸ್ತುತ 4ನೇ ಮನೆಯಲ್ಲಿದ್ದು ಕುಜನೂ ಅಲ್ಲಿ ಪ್ರವೇಶ ಮಾಡೋದ್ರಿಂದ ಭೂಮಿಗಳ ವಿಚಾರದಲ್ಲಿ ಮಹಾಘರ್ಷಣೆ, ವಾಹನ ಅಪಘಾತವಾಗುವ ಸಂದರ್ಭಗಳು, ಸಾಧ್ಯತೆಗಳು ಬಹಳ ಹೆಚ್ಚಾಗಿ ಕಾಡುತ್ತವೆ. ಮತ್ತು ಭೂಮಿ ವಿಚಾರದಲ್ಲಾಗ್ಬೋದು, ಸುಖ ಸ್ಥಾನದಲ್ಲಾಗ್ಬೋದು, ಅಂದರೆ ಮಾತೃ ಆರೋಗ್ಯದಲ್ಲಾಗ್ಬೋದು, ಅಂದರೆ ತಾಯಿಯವರ ಆರೋಗ್ಯದಲ್ಲಾಗ್ಬೋದು, ಬಹಳಷ್ಟು ವ್ಯತ್ಯಾಸಗಳು ಬರೋದು. ರಾಹು ಕುಜ ಅಂದರೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋದು, ಈ ಥರದೆಲ್ಲ ಒಂದು ಸಂದರ್ಭಗಳು ತುಂಬ ಜಾಸ್ತಿ ಬರೋದ್ರಿಂದ ಬಹಳ ಹೆಚ್ಚಿನ ಜಾಗ್ರತೆನ ವಹಿಸ್ಕೊಳ್ತಕ್ಕಂಥದ್ದು, ಜಾಗ್ರತೆ ವಹಿಸೋದು ಅಂಥದ್ದು ತುಂಬ ಒಳ್ಳೆಯದು ಅಂತ. ಏನಾದರೂ ಈ ನ್ಯೂಮೋನಿಯಾ ಥರ ಇನ್ಫೆಕ್ಷನ್ಸ್ ಆಗಿಬಿಡೋದು, ಆರೋಗ್ಯಕ್ಕೆ ತೊಂದರೆ ಬಂದ್ಬಿಡೋದು, ಈ ಥರದಲ್ಲಿ. ಯಾಕಂದರೆ ಲಗ್ನ ನಿಮ್ಮ ರಾಶಿಯಿಂದ 4ನೇ ಭಾವ ಆಯ್ತದು. 4ನೇ ಭಾವ ಅಂದರೆ ಎದೆ ಭಾವ ಅಂತ ತೋರಿಸುತ್ತೆ ಅಂತ. ಹಾಗಾಗಿ ಇಂಥ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸೋದು ತುಂಬ ಒಳ್ಳೆಯದು. ಹಾಗಂತ ಎದುರುಗೊಳ್ಳೋಂಥ ಅಗತ್ಯ ಅಲ್ಲ, ಈ ಎಲ್ರಿಗೂ ಹಂಗೆ ಆಗ್ಬಿಡುತ್ತೆ ಅಂತ ಹೇಳಿಕ್ಕೆ ಬರೋದು. ಅವರವ್ರ ಜಾತಕದ ವಿಮರ್ಶೆ ಮಾಡಿಕೊಂಡು ನೋಡ್ಕೊಂಡು ಬಿಂದುಗಳು ನೋಡಬೇಕು, ಜಾತಕಗಳು ನೋಡಬೇಕು, ಅವರವ್ರ ದಶಾಭುಕ್ತಿಗಳನ್ನ ಚಿಂತನೆ ಮಾಡಬೇಕು. ಬಹಳಷ್ಟು ವಿಷಯಗಳಿದೆ. ಬಟ್ ಸಾಮಾನ್ಯವಾಗಿ ಈ ಫಲಗಳನ್ನು ನೋಡೋದ್ರಿಂದ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅಂಥ ವಿಚಾರಗಳಲ್ಲಿ, ವಾಹನ ವಿಚಾರದಲ್ಲಿ, ವಾಹನ ಓಡಿಸಿದ್ರೆ ಎದುರೇ ಒಳ್ಳೆಯದು ಆ ಟೈಮಲ್ಲಿ ಅಂತ ಹೇಳ್ತೀವಿ. ವಾಹನ ಓಡಿಸ್ಲೇಬೇಕಾದಂಥ ಅನಿವಾರ್ಯತೆ ಬಂದರೆ ಮೇಲೆ ಕಣ್ಣಾಗಿ ಇಟ್ಕೊಂಡು ವಾಹನಗಳನ್ನ ಓಡಿಸ್ಬೇಕು ಅಂತ ಹೇಳ್ತೀವಿ. ಸೊ ಇಂಥ ಒಂದು ಜಾಗ್ರತೆನ ವಹಿಸ್ಕೊಂಡು ಮುಂದುವರಿಯೋದು ಭಾರಿ ಉತ್ತಮ ಇಂಥವರು. ಮತ್ತು ಶನಿ ವರ್ಷ ಪೂರ್ತಿ ತೃತೀಯದಲ್ಲೇ ಇದ್ದು
ಶನಿ ಬಲ ಉತ್ತಮವಾಗಿರೋದ್ರಿಂದ ಈ ರಾಶಿಯವರಿಗೆ ಶನಿ ಬಲ ಕೂಡ ಪ್ರಾಪ್ತ ಆಗಿರೋದ್ರಿಂದ ಯಾವುದೇ ಚಿಂತೆ ಇಲ್ಲ ಇವರಿಗೆ. ವೃತ್ತಿಯಲ್ಲಿ ಕೂಡ ಅಭಿವೃದ್ಧಿ ನೋಡ್ಬೋದು. ಯಾವುದೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಇವರಿಗೆ ತೊಂದರೆ ಬರೋದಿಲ್ಲ. ಬಟ್ ಈ ರಾಶಿಯವರು ಎಲ್ಲಿ ಎಚ್ಚರ ವಹಿಸಬೇಕು ಅಂತ ಕೇಳಿದ್ರೆ ಒಂದು ವಿಶೇಷ ಇದೆ. ಮಿಥುನದಲ್ಲಿ ಕುಜ ಸಂಚಾರ ಅಂತ. ಮಿಥುನದಲ್ಲಿ ಕುಜ ಸಂಚಾರ ಆಗ್ತಾರೆ. ಇದು ಈ ಸಲ ಏನಾಗ್ಬಿಡುತ್ತೆ, ಕುಜ ಸಾಮಾನ್ಯವಾಗಿ ಒಂದು ಮನೆಯಿಂದ ಒಂದು ಮನೆಗೆ 45 ದಿವಸಕ್ಕೆ ಸಂಚಾರ ಆಗುತ್ತೆ, ಬದಲಾವಣೆ ಆಗ್ತಾರೆ. ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪ್ರವೇಶ ಆಗಿಬಿಡ್ತಾರೆ. ಆದರೆ ಈ ಸಲ ಕಟ್ಕಕ್ಕೆ ಬಂದು ಅಲ್ಲೇ ಅಕ್ಟೋಬರ್ 10ನೇ ತಾರೀಕಿಗೆ ಕಟಕದಲ್ಲಿ ಕೂತ್ಕೊಂಡಿದ್ದು ಅಷ್ಟು ವರ್ಷ ಪೂರ್ತಿ ಮಿಥುನದಲ್ಲಿ ಸಂಚಾರ ಮಾಡ್ತಾರೆ. ಅಂದರೆ ವರ್ಷ ಪೂರ್ತಿ ಮಿಥುನದಲ್ಲಿ ಸಂಚಾರ ಮಾಡೋದ್ರಿಂದ ನೋಡಿ, ಮಿಥುನ ಅಂದರೆ ಒಂದು ಗಂಡು ಹೆಣ್ಣು ಸೇರ್ತಕ್ಕಂಥ ರಾಶಿ, ಮೈಥುನ ರಾಶಿ ಮಿಥುನ. ಈ ವಿಶೇಷವಾಗಿ ವೀಕ್ಷಕರೇ, ಧನುಸು ರಾಶಿಯವ್ರಿಗೆ ಹೇಳಕ್ಕೆ ಬಯಸ್ತೀನಿ, ಸಪ್ತಮ ಭಾವಕ್ಕೆ ಅಂದರೆ ಈ ಅಕ್ಟೋಬರ್ ನಂತರ ವರ್ಷಾಂತ್ಯದವರೆಗೂ ಕುಜ ಮಿಥುನದಲ್ಲಿ ಸಂಚಾರ ಮಾಡೋದ್ರಿಂದ ಮೈಥುನ ವಿಷಯದಲ್ಲಿ ಭಾರಿ ಗಲಾಟೆಗಳಾಗ್ಬೋದು, ಡೈವರ್ಸ್ಗಳಾಗುವಂಥ ಸಂದರ್ಭಗಳು ಬಂದರೂ ಬರ್ಬೋದು. ಯಾಕಂದರೆ ಮಿಥುನದಲ್ಲಿ ಕುಜ ಸಾಮಾನ್ಯವಾಗಿ ಒಳ್ಳೆಯದೇ ಅಲ್ಲ. ಯಾರೇ ಜಾತಕಗಳಲ್ಲಿ ಕೂಡ ನಾನು ನೋಡಿರೋ ಹಾಗೆ ಮಿಥುನದಲ್ಲಿ ಕುಜ ಇರೋ ಅಂಥವ್ರಿಗೆ ವೈವಾಹಿಕ ವ್ಯವಸ್ಥೆಯಲ್ಲಿ ಭಾರಿ ತೊಂದರೆಗಳು ಅನುಭವಿಸ್ಬಿಡ್ತಾರೆ, ತುಂಬ ತೊಂದರೆಗಳು ಅನುಭವಿಸ್ತಾರೆ. 2 ಮದುವೆ ಆಗೋದು, ಇಲ್ಲ ಹೆಂಡ್ತಿ ಬಿಟ್ಟು ಹೋಗ್ಬಿಡೋದು, ಈ ಥರದ್ದೆಲ್ಲ ನಾನು ಭಾಳಷ್ಟು ಜಾತಕಗಳನ್ನ ನೋಡಿದ್ದೀನಿ. ಪರಸ್ಪರ ದಂಪತಿಗಳಲ್ಲಿ ವೈಮನಸ್ಸು ಬರೋದು. ಸೊ ಇದನ್ನು ನಾವು ಅಧಿಗಮಿಸಿ ಬರಬೇಕು ಅಂತಂದರೆ ಸಾಕ್ಷಾತ್ ಶ್ರೀ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತೀನಿ ನಾನು. ಈ ಕಾಲದಲ್ಲಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ ಈ ಒಂದು ತೊಂದರೆಗಳಿಂದ ವಿಮುಕ್ತಿಯನ್ನು ಪಡಿಬೋದು. ಸ್ವಲ್ಪ ಜಾಗ್ರತೆ ವಹಿಸೋದು ಉತ್ತಮ. ಅಕ್ಟೋಬರ್ ನಂತರ ವರ್ಷಾಂತ್ಯದವರೆಗೂ ಸ್ವಲ್ಪ ದಂಪತಿಗಳಲ್ಲಿ ವೈಮನಸ್ಸು ಬೆಳೆಸ್ಕೊಂಡಿರಾ, ಪಾರ್ಟ್ನರ್ಸಲ್ಲಿ ಸ್ವಲ್ಪ ವೈಮನಸ್ಸು ಬೆಳೆಸ್ಕೊಂಡಿರಾ, ಸ್ವಲ್ಪ ಜಾಗ್ರತೆ ವಹಿಸೋದು ಭಾರಿ ಉತ್ತಮ ವೀಕ್ಷಕರೇ. 6 ತಿಂಗಳು ಮಿಥುನ ಕಟಕದಲ್ಲೇ ಇವರು ಸಂಚಾರ ಮಾಡೋದ್ರಿಂದ ಅಷ್ಟಮ ಸಪ್ತಮ ಭಾವಗಳಾಗಿರೋದ್ರಿಂದ ಧನುಸು ರಾಶಿಯವರಿಗೆ ಸ್ವಲ್ಪ ಜಾಗ್ರತೆ ಅವಶ್ಯ, ವಿಶೇಷವಾಗಿ ದಾಂಪತ್ಯದಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಅಂತ ಈ ಜಾತಕರು ಹೇಳ್ಬೋದು. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಈ ವರ್ಷ ಭಾಳಷ್ಟು ಶುಭ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ಬೋದು ವೀಕ್ಷಕರು.